ಆಷಾಢ ಮಾಸದ 2ನೇ ಶುಕ್ರವಾರ ಹಿನ್ನೆಲೆಯಲ್ಲಿ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಭಕ್ತರ ದಂಡೆ ಹರಿದು ಬಂದಿದೆ. ಈ ಹಿನ್ನೆಲೆಯಲ್ಲಿ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ಭಕ್ತರಿಗೆ ಪ್ರಸಾದ ವಿನಿಯೋಗ ನಡೀತಿದೆ. ಇವತ್ತು ಬೆಳಿಗ್ಗೆ ದರ್ಶನ್ ಹಾಗೂ ಅವರ ಪತ್ನಿ ಮತ್ತು ಸಹೋದರ ಎಲ್ಲರೂ ಕೂಡ ಚಾಮುಂಡಿ ಬೆಟ್ಟಕ್ಕೆ ಬಂದು ದೇವರ ದರ್ಶನವನ್ನ ಪಡೆದಿದ್ದಾರೆ. ದರ್ಶನ್ ಅವರ ಅಭಿಮಾನಿಗಳು ಇವತ್ತು ಪ್ರಸಾದವನ್ನ ವಿನಿಯೋಗ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು, ಈಗಾಗಲೇ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ಸಾಕಷ್ಟು ಭಕ್ತಾದಿಗಳು ಅಂದ್ರೆ ಸಹಸ್ರ ಭಕ್ತರು ಬಂದು ಮೆಟ್ಟಿಲು ಮೂಲಕ ಹತ್ತುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಬೆಳಗಿನಿಂದಲೂ ಕೂಡ ಇಲ್ಲಿ ವಾಹನಗಳನ್ನ ಪಾರ್ಕ್ ಮಾಡಿ ಅಂದ್ರೆ 1 ಕಿಲೋಮೀಟರ್ ದೂರದಲ್ಲೇ ಪಾರ್ಕ್ ಮಾಡಿ ಅಲ್ಲಿಗೆ ಮೇಲಕ್ಕೆ ಬೆಟ್ಟವನ್ನು ಹತ್ತುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಮೆಟ್ಟಿಲುಗಳ ಮೂಲಕ ಹತ್ತುತ್ತಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು, ಇಲ್ಲಿ ದರ್ಶನ್ ಅವರ ಒಂದಷ್ಟು ಅವರ ಅಭಿಮಾನಿಗಳು ಹಾಗೂ KR ನಗರ ಮೂಲದವರು ಎಲ್ಲರೂ ಕೂಡ ಪ್ರಸಾದ ವಿತರಣೆಯನ್ನ ಮಾಡ್ತಿದ್ದಾರೆ. ಕಳೆದ ಹಲವು ವರ್ಷಗಳಿಂದ ಪ್ರಸಾದ ವಿತರಣೆ ಕಾರ್ಯಕ್ರಮಗಳನ್ನ ಹಲವು ಭಕ್ತರು ಮಾಡ್ತಾ ಬಂದಿದ್ದಾರೆ. ಅದೇ ರೀತಿ ಇವತ್ತು ಕೂಡ ಒಂದಷ್ಟು ಮಂದಿ ಪ್ರಸಾದ ವಿತರಣೆ ಮಾಡ್ತಿದ್ದಾರೆ. ಅವ್ರನ್ನ ಮಾತಾಡ್ಸುವಂತ ಪ್ರಯತ್ನ ಮಾಡ್ತೀನಿ. ಮೇಡಮ್, ಯಾವ ಊರು? KR ನಗರ. ವಿತರಣೆ ಮಾಡ್ತಿದ್ರಿ, ಏನು ಉದ್ದೇಶ? ನಾನು ಮಾತಾಡ್ತೀನಿ, ಹೇಳಿ ಏನು ಏನಂತ ಹೇಳಿ. 10 years ಇಂದ ಮಾಡ್ತಾ ಇದೀವಿ. ಈ ನಾವು ಪ್ರಸಾದ ಭಕ್ತಾದಿಗಳಿಗೆ ಪ್ರಸಾದ ಹಂಚಕ್ಕೆ. ಹೇಗೆ ಭಕ್ತರೆಲ್ಲ ಬರ್ತಿದಾರಾ? ಹಾ, ತುಂಬಾ ಜನ ಬರ್ತಾ ಇದ್ದಾರೆ. ಎಷ್ಟೊತ್ತಿಂದ ಹಂಚ್ತಿದ್ದೀರಿ? ಬೆಳಿಗ್ಗೆಯಿಂದಾನೇ ಸ್ಟಾರ್ಟ್, 6 ಗಂಟೆಯಿಂದಾನೇ ಸ್ಟಾರ್ಟ್ ಮಾಡಿದ್ವಿ. ಓಕೆ, ಹೇಳಿ ಮೇಡಮ್, ನೀವು ಸರ್ 9 ಕ್ವಿಂಟಲ್ ಪ್ರಸಾದ ಬೆಳಿಗ್ಗೆ 6 o'clock ಇಂದ ಪ್ರಸಾದ ಕೊಡ್ತಾ ಇದೀವಿ. ಎಲ್ಲ ಖಾಲಿಯಾಗಿದೆ. ಇನ್ನೊಂದು 2 ಬಕೆಟ್ ಐತೆ. KR ನಗರದವರು 9 ಕ್ವಿಂಟಲ್ ಮಾಡಿಸಿದ್ದೀವಿ. ಚಿಕ್ಕೊಪ್ಲಿಂದ ಖುಷಿ ಆಯ್ತಾ ಇದೆ ಸರ್. ಎಲ್ಲ ಖಾಲಿ ಆಯಿತು. ಎಲ್ಲರೂ ಇಸ್ಕೊಂಡು ತಿಂದರು. ಮತ್ತು ವಾಟರು ಮತ್ತು ಪ್ರಸಾದ ಎಲ್ಲ ಕೊಟ್ವಿ. ಸರ್ ಹೇಳಿ, ಎಷ್ಟು ವರ್ಷದಿಂದ ನಮ್ಮ ಚಾಮುಂಡೇಶ್ವರಿ ಮೇಲೆ ತುಂಬಾ ಭಕ್ತಿ ಇದೆ ನಮಗೆ. ಹಂಗಾಗಿ ನಮ್ದು ಪುನೀತನ್ TM ಅಂತ KR ನಗರವರು, ಚಿಕ್ಕೊಪ್ಲು KR ನಗರ ಪುನೀತ್ ಅಂದ್ಬಿಟ್ಟು ಅವ್ರ ಕಡೆಯಿಂದ ನಾವು ವರ್ಷ ಬಂದ್ಬಿಟ್ಟು ಒಂದು 9 ಕ್ವಿಂಟಲ್ ಪ್ರಸಾದನ ನಾವು ಮಾಡಿಸ್ತಾ ಇದೀವಿ. 9 ಕ್ವಿಂಟಲ್ ಪ್ರಸಾದ ಮಾಡಿಸ್ತೀವಿ. ಬೆಳಿಗ್ಗೆ ಒಂದು 6 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಒಂದು 3 ಕಡೆ ಸ್ಟಾರ್ಟ್ ಮಾಡಿದ್ದೀವಿ. ಅದೊಂದು ಕ್ಯಾಂಟ್ರಲ್ಲಿ ಕೊಡ್ತಾ ಇದ್ದಾರೆ. ಅದು ಬಂದ್ಬಿಟ್ಟು ಇವರೇ ನಮ್ಮ ಟೀಮ್ ಎಲ್ಲ ರೆಡಿ ಮಾಡಿಕೊಟ್ಟಿರೋರು. ಪ್ರಸಾದ ಎಲ್ಲ ರೆಡಿ ಮಾಡೋರು ಇವರು ಹೆಡ್ ಕುಕ್ಕು ಮಂಜುನಾಥ್ ಅಂದ್ಬಿಟ್ಟು. ಇವ್ರು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ದಂಗೆ ನಾವು ಯಾವುದೇ ಫಂಕ್ಷನ್ ಇದ್ರು ಕ್ಯಾನ್ಸಲ್ ಮಾಡಿಬಿಟ್ಟು ಚಾಮುಂಡೇಶ್ವರಿ ಪ್ರಸಾದ ಮಾಡ್ಬೇಕಂದ್ರೆ ಖಂಡಿತ ಬರ್ತಾರೆ ಸರ್. ಭಕ್ತರು ಬಂದ್ಬಿಟ್ಟು ಖುಷಿಯಾಗಿ ತಗೋತಾರೆ ಸರ್. ಇಲ್ಲಿ ಫೋರ್ಸ್ ಮಾಡಂಗಿಲ್ಲ, ಅವರೇ ಬಂದು ಕೇಳ್ತಾರೆ. ಅದೊಂದು ಖುಷಿ ನಮಗೆ ಅನ್ನ ಕೊಡೋಕ್ಕೆ. ಅದಕ್ಕೋಸ್ಕರ ನಾವು ವರ್ಷ ಒಂದು 4 ಆಷಾಢ ಇದ್ರೆ ಒಂದು ಆಷಾಢದಲ್ಲಿ ಮಿಸ್ ಇಲ್ದಂಗೆ ಕಂಪಲ್ಸರಿ ಮಾಡಿಸ್ತೀವಿ ಸರ್. ಸರ್, ಈಗ ಬೆಳಗ್ಗಿಂದಲೂ ಕೂಡ ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ರು ಸರ್. ದರ್ಶನ್ ಅವರು ಮತ್ತೆ ಅವ್ರ ಕುಟುಂಬದವರೆಲ್ಲ ಬಂದಿದ್ರು. ಪ್ರಸಾದ ವಿತರಣೆ ಆಗ್ತಿದ್ರು. ಹೌದು, ನಾನು ಹೋದ ಶುಕ್ರವಾರನೂ ಕೂಡ ಆಷಾಢ ಶುಕ್ರವಾರ ದಿವಸ ಬಂದಿದ್ದೆ. ಮತ್ತೆ ಈ ಸರಿ ನಮ್ಮ ದರ್ಶನ್ ಅವರ ಕುಟುಂಬ ಎಲ್ಲರೂ, ದಿನಕರ್ ಬೈ ಇರ್ಬೋದು, ಮತ್ತೆ ಎಲ್ಲ ಅವರ ಕುಟುಂಬನೂ ಕೂಡ ಬಂದಿದೆ. ನನಗೆ ತುಂಬಾನೇ ಖುಷಿ ಆಗುತ್ತೆ. ನಾನು ಈ ಸರಿ ಇಲ್ಲಿ ನಮ್ಮ ಪಾದದ ಹತ್ರ ಪ್ರಸಾದ ವಿತರಣೆ ಅಂದ್ರೆ ಬಾದಾಮ್ ಪುರಿ ಇರ್ಬೋದು, ಬಾತ್ಗಳಿರ್ಬೋದು, ಎಲ್ಲ ಭಕ್ತಾದಿಗಳಿಗೆ ಎಲ್ಲ ಬಂದಾಗೆ ಅಂದ್ರೆ ಅವರ ಒಂದು ಪ್ರೇರೇಪಣೆ ನಮ್ಮ ದರ್ಶನ ನಮಗೆ ಹೇಳ್ಕೊಟ್ಟಿದ್ದಾರೆ. ಸೇವೆಯೇ ದೇವರ ಪೂಜೆ. ಅದೇ ತರ ನಾನು ಅವರ ಒಂದು ಪ್ರೇರೇಪಣೆಯಿಂದ ಈ ಪ್ರತಿ ವರ್ಷ ಆಷಾಢ ಮಾಸದಲ್ಲಿ 4 ವಾರನೂ ಕೂಡ ಬರ್ತೀನಿ. ಇದು 2ನೇ ವಾರ ಬಂದಿರೋದು. ನನಗೆ ತುಂಬಾನೇ ಖುಷಿ ಆಗುತ್ತೆ. ನಾನು ಬನ್ನೂರಿಂದ ಮಹೇಂದರ್ ಸಿಂಗ್ ಕಾಳಪ್ಪ. ಇದು ಭಕ್ತರ ಮಾತು. ಅಂದ್ರೆ ದರ್ಶನ್ ಅವರ ಅಭಿಮಾನಿಗಳೆಲ್ಲರೂ ಕೂಡ ಇಲ್ಲಿ ಕೆಳಗಡೆ ಬಾತ್ ಮತ್ತೆ ಪೂರಿಯನ್ನ ಹಂಚುವಂತ ಕೆಲಸಕ್ಕೆ ಮುಂದಾಗ್ತಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು, ದರ್ಶನ್ ಅವರ ಅಭಿಮಾನಿಗಳು ಈಗ ಜೈಕರದ ಘೋಷಣೆಯನ್ನು ಕೂಡ ಕೂಗುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಒಂದಷ್ಟು ಮಂದಿ ಭಕ್ತರು ಚಾಮುಂಡಿ ಬೆಟ್ಟದ ಮೆಟ್ಟಿಲನ್ನ ಹತ್ತಿ ಕೆಳಗೆ ಇಳಿತಿದ್ದಾರೆ. ನಾನು ಅವ್ರನ್ನ ಮಾತಾಡ್ಸುವಂತ ಕೆಲಸಕ್ಕೆ ಮುಂದಾಗ್ತೇನೆ. ಮೇಡಮ್, ದರ್ಶನ ಆಯ್ತಾ? ಆಯ್ತು. ಹೇಗಿತ್ತು ಮೇಡಮ್ ದರ್ಶನ? ಅದೇ ಸ್ವಲ್ಪ ತುಂಬಾ ರಶ್ ಇತ್ತು. VIP ಎಂಟ್ರಿ ಜಾಸ್ತಿ ಇದ್ರಿಂದ ನಾವು ಮಾರ್ನಿಂಗ್ 4 ಅನ್ಸುತ್ತೆ ಅಲ್ವಾ, 3:45 4 ದರ್ಶನ ಆಯ್ತು. ನೀವು ಮೇಡಮ್ ಎಲ್ಲಿಂದ ಬಂದಿರೋದು ಮೇಡಮ್? ಮೈಸೂರಿಂದಾನೆ. ಓಕೆ, ದರ್ಶನ ಆಯ್ತಾ ಮೇಡಮ್? ಆಯ್ತು, ಚೆನ್ನಾಗಾಯ್ತು. ಎಷ್ಟೊಕ್ಕೆ ನೀವು ಬೆಟ್ಟ ಹತ್ತಿದ್ರಿ ಮೇಡಮ್? 4 o'clock. 4 o'clock. ದರ್ಶನ ಚೆನ್ನಾಗಾಯ್ತು? ಚೆನ್ನಾಗಾಯ್ತು. ಮೆಟ್ಲು ಮೂಲಕ ಹತ್ತಿದ್ರಿ? ಹೌದು, ಮೆಟ್ಲು. ಡ್ರೈ ಫ್ರೂಟ್ಸ್ ಎಲ್ಲ ಕೊಟ್ರಾ? ಹೌದು, ಮೇಲ್ ಹೋದ್ರೆ ಖರ್ಜೂರ, ಕ್ಯಾಶ್ಯೂಸ್ ಎಲ್ಲ ಕೊಡ್ತಾರೆ. ಥ್ಯಾಂಕ್ ಯು. ಇದು ಭಕ್ತರ ಮಾತು. ಕ್ಯಾಮರಾಮನ್ ವಿನಯ್ ಜೊತೆ ರವಿ ಪಾಂಡಪುರ, ನ್ಯೂಸ್ ಫಸ್ಟ್, ಮೈಸೂರು.